ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮಾತ್ರ, ಪವಿತ್ರ ಗೌಡ ಅಲ್ಲ. ಟಿವಿ9ಗೆ ದರ್ಶನ್ ಅವರ ಪರ ವಕೀಲ ಕೊಟ್ಟಿರುವಂತ ಎಕ್ಸ್ಕ್ಲೂಸಿವ್ ಹೇಳಿಕೆ ಇದು. ಅಂದ್ರೆ ಕೆಲವರು ಅದರಲ್ಲೂ ಕೂಡ ಈ ನ್ಯಾಷನಲ್ ಮೀಡಿಯಾದಲ್ಲೆಲ್ಲ ಈಗಲೂ ಕೂಡ ದರ್ಶನ್ ಪತ್ನಿ ಅಂತಾನೆ ಅವರು ಮೆನ್ಷನ್ ಮಾಡ್ತಾ ಇದ್ದಾರೆ. ಯಾರಿಗೆ? ಪವಿತ್ರ ಗೌಡ ಅವ್ರ ವಿಚಾರವಾಗಿ ಮತ್ತೆ ಬಹಳ ಮಂದಿ ಹೇಳ್ತಾ ಇದ್ದಾರೆ. ಆದ್ರೆ ದರ್ಶನ್ ಅವರ ಪತ್ನಿ ಪವಿತ್ರ ಗೌಡ ಅಲ್ಲ, ಅವ್ರ ಪತ್ನಿ ವಿಜಯಲಕ್ಷ್ಮಿ ಮಾತ್ರ. ಪತ್ನಿ ವಿಜಯಲಕ್ಷ್ಮಿ ಈ ವಿಚಾರದಲ್ಲಿ ಶಾಕಿಂಗ್ ನಲ್ಲಿದ್ದಾರೆ. ಮನೆಯಿಂದ ಹೊರಬರೋಕ್ಕೂ ಆಗದೆ ಪತ್ನಿ ನೋವಿನಲ್ಲಿದ್ದಾರೆ. 2 ಬಾರಿ ಆರೋಪಿ ದರ್ಶನ್ ಅನ್ನ ಭೇಟಿ ಮಾಡಿದ್ದೀನಿ. ಸದ್ಯ ದರ್ಶನ್ ಅವರು ಶಾಕ್ ನಲ್ಲಿದ್ದಾರೆ ಅಂತ ಟಿವಿ9ಗೆ ದರ್ಶನ್ ಅವರ ಪರ ಅನಿಲ್ ಬಾಬು ಅವರು ಕೊಟ್ಟಿರುವಂತ ಹೇಳಿಕೆ ಇದು. ಸರ್, ಈಗಾಗಲೇ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಕೀಲರೊಂದಿಗೆ ಮಾತನಾಡೋದಕ್ಕೆ ದರ್ಶನ್ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನೀವು ಹೋಗಿ ಮಾತಾಡ್ತಾ ಸಂದರ್ಭದಲ್ಲಿ ಏನು ಹೇಳಿದ್ರು ಸರ್ ದರ್ಶನ್? ಇಲ್ಲ ಇವತ್ತೇ ನಾವು ಇವಾಗ ಬಂದು ಬೇರೆ ವಿಷಯಕ್ಕೆ ಬಂದಿದ್ದು, ಅದರ್ವೈಸ್ ಏನಿಲ್ಲ. ಅದು ಈಸ್ ಎ ಫೈನ್, ನಮ್ದೇನಿಲ್ಲ. ದರ್ಶನ್ ಅವ್ರು ಏನು ಹೇಳ್ಬೋದು ಅಂದ್ರೆ ಓನ್ಲಿ ಕ್ಯಾನ್ ಆನ್ಸರ್. ಯಾಕಂದ್ರೆ ಅಲ್ಲಿ ಪೊಲೀಸ್ಗಳು ಇರ್ತಾರೆ, ಮುಂದೆ ಇರ್ತದೆ. ಸೊ ದಟ್ ಅವ್ರು ನಾವು ಏನಾಯ್ತು ಅಂತ ನಾವು ಕೇಳೋಕ್ಕೂ ಬರೋದು ಇಲ್ಲ, ಇವನ್ ಅವ್ರು ಆನ್ಸರ್ ಮಾಡೋಕ್ಕೂ ಬರಲ್ಲ. ಇಟ್ಸ್ ವೆರಿ ಸ್ಟ್ರಿಕ್ಟ್ ಆಲ್ಸೋ, ಹಂಗೆಲ್ಲ ಕೇಳಕ್ಕೆ ಬರೋದಿಲ್ಲ. ಜಸ್ಟ್ ವಿ ಕ್ಯಾನ್ ಎನ್ಕ್ವೈರಿ ಮಾಡ್ಬೋದು, ಏನು ಚೆನ್ನಾಗಿ ನೋಡ್ಕೊಂಡ್ರೆ ಎಲ್ಲ ಹೇಗಿದ್ದೀರಾ, ಏನಿದೆ, ವಾಟ್ ಇಸ್ ದ ಹೆಲ್ತ್ ಕಂಡೀಷನ್. ಅವರು ಮೊದಲೇ ಶೋಲ್ಡರ್ ಪೇನ್ ಇತ್ತು, ಶೋಲ್ಡರ್ ಅಂಡ್ ಏನು ಆ್ಯಂಕಲ್ ಇದಾಗಿತ್ತು. ಸೊ ಅದೊಂದು ವಿಚಾರಿಸ್ಕೊಂಡು ಬಂದಿದೆ, ಅದು ಬಿಟ್ಟರೆ ನಥಿಂಗ್ ಎಲ್ಸ್. ಅದು ಬೇರೆ ಈ ಸಬ್ಜೆಕ್ಟ್ ಮ್ಯಾಟರ್ ಏನಿದೆ ನಾವು ಮುಂದೆ ಡಿಸ್ಕಸ್ ಮಾಡೋಕ್ಕಾಗಲ್ಲ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಇದುವರೆಗೂ ಕೂಡ ದರ್ಶನ್ ಅವರ ಪರವಾಗಿ ವಕಾಲತನ ಕೋರ್ಟ್ನಲ್ಲಿ ಸಲ್ಲಿಸಿಲ್ಲ. ಇದ್ರ ಬಗ್ಗೆ ಮಾತನಾಡೋದು ಅದ್ರಲ್ಲಿ ಏನಿಲ್ಲ. ಅವತ್ತು ಬಂದಂಥ ಸಂದರ್ಭ ವೆರಿ ಶಾಕಿಂಗ್ ಕಂಡೀಷನ್ ಅಲ್ಲಿ ಇದ್ರು. ಅವರು ಈ ಸಜೆಸ್ಟೆಡ್ ಅನಿಲಿಸ್ ಅನ್ನೋ ಲಾಯರ್ ಅಂತ ಹೇಳಿದ್ರು. ಅವರು ಆಸ್ ಈ ವಾಸ್ ಇನ್ ಎ ಶಾಕಿಂಗ್ ಕಂಡೀಷನ್, ಜಡ್ಜ್ ಆಲ್ಸೋ ಗಿವನ್ 1 ಡೇಟ್, ನೆಕ್ಸ್ಟ್ ಡೇಟಲ್ಲಿ ನೀವು ಮಾಡಿ ಅಂತ ಹೇಳಿದ್ದಾರೆ. ನಾಟ್ ಎ ಪ್ರಾಬ್ಲಮ್. ನಮ್ಮಿಂದ ಆನ್ ದ ಬಿಹಾಫ್ ಆಫ್ ದ ಫ್ಯಾಮಿಲಿ ಮೆಂಬರ್ಸ್, ಈಸ್ ವೈಫ್ ಪರವಾಗಿ, ಅವರ ಏನಿದೆ ಇನ್ಲಾಸ್ ಪರವಾಗಿ, ಸೊ ಐ ಆಮ್ ರೆಪ್ರೆಸೆಂಟಿಂಗ್ ಆನ್ ದಿ ಫ್ಯಾಮಿಲಿ ಮೆಂಬರ್ಸ್. ಸರ್, ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ಗೊಂದಲ ಇರತಕ್ಕಂಥದ್ದು ಬಹುಶಃ ಪೊಲೀಸರಿಗೆ ಅನ್ಸುತ್ತೆ. ಪೊಲೀಸರು ಪ್ರೆಸ್ ಮೀಟ್ ಮಾಡುವ ಸಂದರ್ಭದಲ್ಲೂ ಕೂಡ ಪವಿತ್ರ ಗೌಡ ಅವರನ್ನು ಅವರ ಪತ್ರಿಗೆ ಅಶ್ಲೀಲವಾಗಿ ಮೆಸೇಜನ್ನು ಮಾಡಿದ್ರು ಅಂತ ಹೇಳಿರ್ತಕ್ಕಂಥದ್ದು. ಈ ಗೊಂದಲಗಳಿಗೆ ಒಂದಷ್ಟು ಸ್ಪಷ್ಟೀಕರಣ ಕೊಡೋದಾದ್ರೆ ಸರ್, ಅವರ ಪರ ವಕೀಲರಾಗಿ ನೀವು? ಡೆಫಿನೆಟ್ಲಿ ಅದೊಂದು ಇಸ್ ಅ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಪಾಪ ಅವ್ರ ವೈಫ್ಗೆ ಅದೊಂದು ತುಂಬಾ ಬೇಜಾರಾಗ್ತಾ ಇರೋದು, ಇದುವರೆಗೂ ಬೇಜಾರಾಗ್ತಾ ಇರೋದು. ಆಸ್ ಪವಿತ್ರ ಗೌಡ ಅವ್ರ ಹೆಂಡತಿ ಅಂತ ಹೇಳ್ತಾ ಇರುವಂಥದ್ದು ತುಂಬಾ ಅವ್ರು ಬೇಜಾರಾಗಿದೆ. ಸೊ ಅವ್ರ ಹೊರಗಡೆ ಬರೋಕ್ಕೂ ಆಗ್ತಾ ಇಲ್ಲ. ಏನ್ ಕರ್ನಾಟಕ ಏನ್ ಜನತೆ ಇದೆ ಅವ್ರಿಗೆ ವಾಂಟ್ ಟು ಬಿ ವೆರಿ ಕ್ಲಿಯರ್, ವಿಜಯಲಕ್ಷ್ಮಿ ಇಸ್ ದ ಓನ್ಲಿ, ಶಿ ಇಸ್ ದ ಓನ್ಲಿ ಲೀಗಲಿ ವೆಡೆಡ್ ವೈಫ್. ಅದು ಬಿಟ್ರೆ ಇನ್ಯಾರೂ ಇಲ್ಲ. ಅವ್ರ ಮಗ ಒಬ್ಬ ಇದ್ದಾನೆ, ಇಸ್ ಅ ಒನ್ಲಿ ಸನ್, ಇಸ್ ಅ ವಿನೀಶ್. ಅದು ಬಿಟ್ಟರೆ ಇನ್ನೇನಿಲ್ಲ. ಇವರು ಒಂದು ಕೋ ಆರ್ಟಿಸ್ಟ್ ಆಗಿದ್ರು. ಸೊ ಅದು ಒಂದು ಫ್ರೆಂಡ್ಶಿಪ್, ಆಸ್ ಬೀಯಿಂಗ್ ಎ ಕೋ ಆರ್ಟಿಸ್ಟ್ ಡೆಫಿನೆಟ್ಲಿ ಒಂದು ಫ್ರೆಂಡ್ಶಿಪ್ ಅಂತ ಅನ್ನೋದು ಬಿಟ್ಟರೆ ಇನ್ಯಾವುದೇ ಥರ ಅಂತ ರಿಲೇಷನ್ ಇಲ್ಲ. ಅಂದರೆ ದರ್ಶನ್ ಅವರ ಪತ್ನಿನೇ ಅಂತ ಹೇಳ್ತಿದ್ದಾರೆ, ಅವ್ರಿಗೆ ಮಾಹಿತಿ ಕೊಡ್ತಾ ಇದೆಯಾ ಪೊಲೀಸ್ನವ್ರಿಗೆ ಅಂತ? ಅಲ್ಲ, ಕೊರತೆ ಅಂತಲ್ಲ, ಮೇ ಬಿ ಅವ್ರು ಯಾವ ಆ್ಯಂಗಲಲ್ಲಿ ಹೇಳಿದ್ರು ಗೊತ್ತಾಗಿಲ್ಲ. ಮೋಸ್ಟ್ ಪ್ರಾಬಲಿ ಅದು ಬೈ ಮಿಸ್ಟೇಕ್ ಹೇಳಿರೋದು. ಆನ್ ರೆಕಾರ್ಡ್ಸ್ ಅಲ್ಲ, ಅದಕ್ಕೊಂದು ರೆಕಾರ್ಡ್ ದಾಖಲೆಗಳು ಇರಬೇಕಲ್ವ. ನೆಕ್ಸ್ಟ್ ಅಂತರದ ದಿನಗಳಲ್ಲಿ ಯಾವ ರೀತಿ ಸ್ಟೆಪ್ ಅನ್ನು ತಗೊಳ್ತೀರಾ? ಅದರಲ್ಲಿ ಏನಂದ್ರೆ ಯಾವುದೇ ಡಾಕ್ಯುಮೆಂಟ್ ಇರ್ಬೋದು, ಅಕ್ಯೂಸ್ ಸ್ಟೇಟ್ಮೆಂಟ್ಸ್ ಇರ್ಬೋದು, ಇಲ್ಲ ಯಾವುದೇ ಥರ ದಾಖಲೆಗಳಿರ್ಬೋದು, ಅದು ಯಾವುದೇ ಪೊಲೀಸ್ ಅವರು ಯಾಕೆ ಡ್ಯೂರಿಂಗ್ ದಿ ಇನ್ವೆಸ್ಟಿಗೇಷನ್ಸ್ ಯಾರು ಅದನ್ನು ರಿವೀಲ್ ಮಾಡೋಕ್ಕಾಗಲ್ಲ. ಅನ್ಲೆಸ್ ಅಂಡ್ ಅಂಟಿಲ್ ಅದು ರಿವೀಲ್ ಮಾಡ್ದೇ ಮೀಡಿಯಾ ಪೀಪಲ್ಸ್ ಆರ್ ಡೂಯಿಂಗ್ ದೇರ್ ಜಾಬ್ಸ್. ಎನಿವೆ, ಅದು ಬಂದ ಮೇಲೇ ಡೆಫಿನೆಟ್ಲಿ we will take appropriate actions, we will move appropriate bail application before the sessions court. ಸರಿ, ಕಾನೂನು ಕ್ರಮಗಳಿಗೆ ಕೈಗೊಳ್ಳೋದಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ನಿಮ್ಮನ್ನು ಸಂಪರ್ಕ ಮಾಡಿ ಏನಾದರೂ ಮಾತನಾಡಿರೋದು, ಆ ಥರದ್ದು ಏನಾದರೂ ಆಯ್ತು? ಅಲ್ಲ, ಅದು ಇದ್ದಾರೆ, ಅವ್ರ ಕಾಂಟ್ಯಾಕ್ಟ್ಸಲ್ಲಿ ಇದ್ದಾರೆ. ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎವರಿಬಡಿ ಅವ್ರ ಏನೋ ಕಾಂಟ್ಯಾಕ್ಟ್ಸ್. ಡೆಫಿನೆಟ್ಲಿ ಶಿ ವಿಲ್ ಸಪೋರ್ಟ್ ಅಲ್ಸ್. ಡೆಫಿನೆಟ್ಲಿ ಅಂದರೆ ಶೀಸ್ ಇನ್ ಎ ಶಾಕಿಂಗ್ ಕಂಡೀಷನ್. ಆಮೇಲೆ ಏನಾಗಿದೆ ಅಂತ ಒನ್ ಡೇ ಅವ್ರಿಗೂ ಗೊತ್ತಿರೋದು ಮಾಹಿತಿ ಬಂದು ಜಸ್ಟ್ ಏನು ಮೀಡಿಯಾದಲ್ಲಿ ಏನು ತೋರಿಸ್ತಾ ಇದ್ದಾರೆ ಅದು ಬಿಟ್ಟರೆ ಅವ್ರಿಗೂ ಏನು ನಡೆದಿದೆ ಅಂತ ಅವ್ರಿಗೂ ಗೊತ್ತಿಲ್ಲ. ಈವನ್ ನಾವು ಆಲ್ಸೋ ಟೆಲ್ಲಿಂಗ್ ದ ಶೀಸ್ ಇನ್ನೋಸೆಂಟ್ ಇರ್ಬೋದು. ದೆನ್ ಡೆಫಿನೆಟ್ಲಿ ಅವ್ರು ಬರ್ತಾರೆ. ಬಂದಮೇಲೆ ಒನ್ ಆರ್ ಫ್ಯೂ ಡೇಸಲ್ಲಿ ಶಿ ವಿಲ್ ಕಮ್. ಡೆಫಿನೆಟ್ಲಿ ಶಿ ವಿಲ್ ಗಿವ್ ಅನ್ ಆನ್ಸರ್ಸ್ ಆಲ್ಸೋ. ನೆಕ್ಸ್ಟ್ ಸ್ಟೆಪ್ ಏನಾಗಿರುತ್ತೆ ಸರ್ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ? ಇದು ಏನಾದ್ರು ಜೆಸಿಗೆ ಏನೋ ಕಳಿಸಿದ ಸಮಯದಲ್ಲಿ ಬೈ ನೆಕ್ಸ್ಟ್ ವೀಕಲ್ಲಿ ಏನು ಮಾಡ್ತೀವಿ, ವಿ ವಿಲ್ ಟೇಕ್ ಎ ಸಮ್ ಟೈಮ್ ಅಂಡ್ ವಿಲ್ ಫೈಲ್ ಎ ಬೇಲ್ ಅಪ್ಲಿಕೇಶನ್ ಇನ್ ದ ಸೆಷನ್ಸ್ ಕೋರ್ಟ್. ಕೇಸ್ ಕಸ್ಟಡಿ ಪಡೆಯುವಂಥ ಸಾಧ್ಯತೆಗಳಿದೆ ಅಂತ ಹೇಳಲಾಗಿದೆ. ಅದು ನೋಡೋಣ, ಏನು ಯಾವ ಪರ್ಪಸ್ಗೆ ತಗೋತಾ ಇದ್ದಾರೆ ಅಂತ ನೋಡೋಣ. ಅದು ಅದಾಗ್ಬಿಟ್ಟು ಹಂಗೇನಾದ್ರು ಇತ್ತು ಅಂದರೆ ಡೆಫಿನೆಟ್ಲಿ ವಿಲ್ ಅಬ್ಜೆಕ್ಟ್ ಫಾರ್ ದಟ್.